ಒಂಥರ ಸೀರಿಯಸ್ ವಾತಾವರಣ ಅಲ್ವಾ. ಅದರಲ್ಲೂ ದಾರಿ ಉದ್ದಕ್ಕೂ ಇಂಟರ್ವ್ಯೂ ನೋಡ್ಕೊಂಡು ಬರ್ತಾಯಿದ್ದೆ. ಎಷ್ಟು ಮಾತಾಡಿದ್ದಾನೆ ಇವನು, ಭಯ ಒಟ್ಟಾಗುತ್ತೆ ಮಾತಾಡ್ತಾಯಿದ್ರೆ. ಯುದ್ಧಕಾಂಡ ಏನು ಅಂತ ನನಗೆ ಪ್ರಶ್ನೆ ಸ್ಟಾರ್ಟ್ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ. ಯುದ್ಧಕಾಂಡ ಅಂದರೆ ಅಜಯ್ ರಾವ್ ಒಬ್ಬ ಲಾಯರ್ ಆಗಿ, ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ, ಅರ್ಧ ಡೈರೆಕ್ಟರ್ ಆಗಿ ಅಲ್ವಾ. ಅವ್ರ ಜೊತೆ ನೀನು ಅರ್ಧ ಡೈರೆಕ್ಟ್ ಮಾಡಿದ್ಯಾ, ಸೊ ಅವ್ರಿಗರ್ಧ ನಿನ್ಗರ್ಧ ಕ್ರೆಡಿಟ್ ಕೊಟ್ಟಿದ್ದೀನಿ ನಾನು. ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ, ಓವರಾಲ್ ಆಗಿ ಒಬ್ಬ ಫಾದರ್ ಆಗಿ, ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್, ಒಂದು ಹೋರಾಟ ನಡೀತಿರೋದೇ ಈ ಯುದ್ಧಕಾಂಡ. ಕರೆಕ್ಟ್ ಅದು. ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ಸೈಡ್ ಯು. ನೋಡಿ ಎಷ್ಟು ಸೀರಿಯಸ್ ಆಗೋದ್ರು ಜನ ಎಲ್ಲರಲ್ಲಿ. ನಿನ್ನ ಆಸೆ, ನಿನ್ನ ಕನಸು, ನಿನ್ನ ಶಿಸ್ತು, ನಿನ್ನಲ್ಲಿ ಒಂದು ಜವಾಬ್ದಾರಿ ಎದ್ದು ಕಾಣಿಸುತ್ತೆ ಸಿನಿಮಾ ಮಾತುಕತೆಯಲ್ಲಿ. ಅದು ಆ್ಯಕ್ಚುಲಾಗಿ ನಮ್ಮಂಥವ್ರಿಗೆ, ನಾವು ಸಿನಿಮಾ ನೋಡ್ತಿರ್ಬೇಕಾದ್ರೆ, ನಾನು 40 ವರ್ಷ ಸಿನಿಮಾ ಜರ್ನಿ ಮಾಡ್ಕೊಂಬಂದವನಿಗೆ ಒಂದು ಭಯ ಪಕ್ಕ ಒಂದು ಆರ್ಟ್ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಷ್ಟು ಪ್ರೀತಿಸ್ಬಿಡ್ತೀವಿ ಸಿನಿಮಾನ. ವಿ ಲವ್ ದ ಸಿನಿಮಾ ಸೋ ಮಚ್. ಒಂದು ಸಿನಿಮಾ ಪರದೆ ಮೇಲೆ ಒಂದು ವೈಟ್ ಪರದೆನ ಪ್ರತಿ ಸಾರಿ ಒಂದು ಬಣ್ಣ ಬೆಳಿಬೇಕಾದ್ರೆ ಅದು ಆ ಬಣ್ಣ ಅಲ್ಲಿ ಹೋಗಿ ಮೆಚ್ಚಿಸ್ಕೊಂಡು ಬರುತ್ತೆ ನಾವು, ಒಂದು ಖುಷಿ ಇದೆಯಲ್ಲ, ಆ ಖುಷಿ, ಆ ಟ್ರಾವೆಲಿಂಗ್, ಆ ಎಕ್ಸೈಟ್ಮೆಂಟು, ಆ ಪ್ರೀತಿ ನಿನ್ನಲ್ಲಿ ಕಾಣಿಸುತ್ತೆ. ಐ ಕುಡ್ ಸಿ ಮೈ ಸೆಲ್ಫ್ ಇನ್ ಯು ಇನ್ ಸೋ ಮೆನಿ ಇಂಟರ್ವ್ಯೂಸ್. ಇನ್ನು ಸಿನಿಮಾ ಐ ಥಿಂಕ್ ಮೋರ್ ಆರ್ ಲೆಸ್ ಸ್ಟೋರಿ ಏನು ಅನ್ನೋದನ್ನು ನೀವು ಆಲ್ರೆಡಿ ತುಂಬಾ ರಿವೀಲ್ ಮಾಡಿದ್ದೀರಾ ಅಂತ ನನಗನ್ಸುತ್ತೆ. ಯು ಆಲ್ರೆಡಿ ಗಿವನ್ ಇನ್ ಟು ದಿ ಪಬ್ಲಿಕ್ ವಾಟ್ ದಿ ಫೈಟ್ ಈಸ್ ಫಾರ್ ಅನ್ನೋದನ್ನು. ಆಮೇಲೆ ನೀನೊಂದು ಪಾತ್ರವಾಗಿ ಲಾಯರಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ನಿನ್ನ ಪರ್ಫಾರ್ಮೆನ್ಸ್ನಲ್ಲಿ ಎರಡನೇ ಡೌಟ್ ಇಲ್ಲ. ಇನ್ನು ಅದೆಲ್ಲ ಬಿಟ್ಟರೆ KGF ನಮಗಿಬ್ಬರೇ ನೆನಪಾಗೋದು. ಒಂದು ನಮ್ಮ ಯಶು, ಬಿಟ್ಟರೆ ಮದರು. ಆ ಮದರ್ನ ಮತ್ತೆ ಇಲ್ಲಿ ಮರೆಯೋಕ್ಕಾಗತ್ತೆ ನಾವು? ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟರ್ ನಿಮಗೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ರಾಜ್ಞಾ, ಎಷ್ಟು ಚೆನ್ನಾಗಿ ಭಾಷಣ ಬಯಾಟ್ ಮಾಡಿದ್ಯಾ ನೀನು. ಅಂದರೆ ನೀನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತೀಯ ಅಂತ ಗೊತ್ತು ನನಗೆ. ನನ್ನ ಪಿಕ್ಚರ್ ನೋಡಿದ್ಯಾ ಹೋಗಲಿ ನೀನು? ಯುದ್ಧಕಾಂಡ ನೋಡಿದ್ಯಾ? ನಿಮ್ಮ ಅಪ್ಪ ಅಮ್ಮ ನೋಡೋಕ್ಕೆ ತೋರ್ಸಕ್ಕೆ ಬರ್ತಿರ್ತಾರೆ ಬಿಡು. ಪವನ್ ಬನ್ನಿ ಸ್ಟೇಜ್ ಮೇಲೆ. ಪವನ್ ಸಾಕು, ಆ ಬಟ್ಟು ಬೇಡ, ಈ ಬಟ್ಟು ಬೇಡ, ಆ ಬಟ್ಟು ಬೇಡ ಅಲ್ವಾ. ಈ ಬಟ್ಟೆ ಬೇಡ, ಅದು ಬಟ್ಟೆದು ಇನ್ಕಂಪ್ಲೀಟ್ ಸೆಂಟೆನ್ಸ್ ಅದು. ಸೊ ಓನ್ಲಿ ಪವನ್. ನಾನೇ ಬದಲಾಯಿಸ್ಬಿಡ್ತೀನಿ ನಿಮ್ಮ ಹೆಸರು. ಒಟ್ನಲ್ಲಿ ಐ ಕುಡ್ ಸಿ ದಿ ಆನೆಸ್ಟಿ. ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಇರುತ್ತೆ, ಸಿನಿಮಾ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಅದ್ರ ಸಮೇತ ಸೇರ್ಕೊಂಡಿರೋದು ಇವ್ರದ್ದೊಂದು ಉದ್ದೇಶ, ಒಂದು ಒಳ್ಳೆಯ ಉದ್ದೇಶ ಕೊಡಬೇಕು. ಆ್ಯಂಡ್ ದಟ್ ಶುಡ್ ರೀಚ್ ದಿ ಪಬ್ಲಿಕ್ ವಿತ್ ಒನ್ ಗುಡ್ ಮೆಸೇಜ್ ಏನೋ ಪಾಸ್ ಮಾಡಬೇಕು ಅನ್ನೋದು ಇವ್ರ ಆಸೆ ಎದ್ದು ಕಾಣಿಸ್ತಾ ಇದೆ. ಪ್ಲಸ್ ಅವ್ರ ಮಾತುಗಳಲ್ಲಿ, ಇವ್ರು ಮಾತಾಡಿದಾಗಲಿ ಇವ್ರು ಮಾತಾಡಿದಲ್ಲಿ ಎಲ್ಲೂ ತೊದಲಿಲ್ಲ. ಅವರು ತೊದಲಿದ್ರೆ ಏನು ಅಂದರೆ ಅವ್ರಿಗೆ ಇನ್ನೂ ಎಲ್ಲೋ ಕನ್ಫ್ಯೂಷನ್ ಇದೆ ಅಂತ. ಯಾವಾಗ ತೊದಲಿಲ್ವೋ ಅಷ್ಟೇ ಕಾನ್ಫಿಡೆಂಟಾಗಿ ಅವ್ರಿಗೆ ಏನು ಬೇಕೋ ಅದು ಎಷ್ಟು ಚೆನ್ನಾಗಿ ಹೇಳಬೇಕು ಅನ್ನೋದನ್ನು ಸಿನಿಮಾದಲ್ಲಿ ಹೇಳಿರ್ತಾರೆ ಅನ್ನೋದ್ರ ಮೇಲೆ ಎರಡನೇ ಡೌಟ್ ಇಲ್ಲ ನನಗೆ. ಸಿನಿಮಾ ಕಾಣಿಸ್ತಾ ಇದೆ, ಒಂದು ಎಮೋಷ್ನಲ್ ಸಿನಿಮಾ ಕಣ್ಮುಂದೆ ಕಾಣಿಸ್ತಾ ಇದೆ ನನಗೆ. ಐ ಕ್ಯಾನ್ ಸಿ ದ ವೆಯ್ಟೇಜ್ ಆಫ್ ದಿ ಪ್ರಾಡಕ್ಟ್. ಇನ್ನೊಂದು ನೀವು ತುಂಬ ಚೆನ್ನಾಗಿ ಮಾಡಿರೋ ಸಿನಿಮಾದಲ್ಲಿ, ಇವರು ಈ ಜನ್ರೇಷನ್ ಲಾಯರ್ ಭರತ್, ಅಂದರೆ ಬ್ಲ್ಯಾಕ್ ಹೇರ್ಸು, ಮಿಲಿಟ್ರಿ ಆಫೀಸರ್ ಥರ ಕಾಣಿಸ್ತಾರೆ ನನಗೆ. ಇವ್ರ ಜೊತೆ ಪ್ರಕಾಶ್ ಬಲ್ವಾಡಿ ಅವರು ಗ್ರೇ ಏರ್ ಕೊಟ್ಟಿರೋದು, ಅಂದರೆ ಆ ಜನ್ರೇಷನ್ ಅಂತ ಕಾಣಿಸುತ್ತೆ. ಅದ್ರ ಮಧ್ಯೆ ಅಚ್ಚುಕಟ್ಟಾಗಿ ಕೂರಿಸಿರೋ ಈ ಜಡ್ಜ್ನ, ಅವ್ರು ನಿಜವಾಗ್ಲೂ ಜಡ್ಜೆ ಅವರು. ಅಂದರೆ ಅಷ್ಟು ಮೆಚ್ಯೂರಿಟಿ ಇದೆ, ಸೀನಿಯಾರಿಟಿ ಇದೆ. ಈ ಪ್ರಿಫರ್ಸ್ ಟು ಬಿ ಎ ಜಡ್ಜ್. ಅವ್ರ ಮಾತಿನಲ್ಲಿ ಅಷ್ಟೇ ತೂಕ ಇರುತ್ತೆ. ನಾವು ಅಮೃತ ಮಹೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಅಂದ್ಕೊಂಡಾಗ ಆಗಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು. ಆವಾಗ ಸ್ಟೇಜ್ ಮೇಲೆ ನಾನು ಸ್ವಲ್ಪ ಫೈರ್ ಜಾಸ್ತಿ ಅಲ್ಲ ನಮಗೆ, ಮೈಕ್ ತೊಗೊಂಡು ಇನ್ನೇನು ಕಿರ್ಚೋಕೆ ಹೋದೆ. ಇವ್ರು ಕರೆದ್ರು, ಬಿಟ್ಕೊಡು ಇದು ದಾಖಲೆ ಆಗೋಗುತ್ತೆ, ಅಮೃತ ಮಹೋತ್ಸವ ಎಷ್ಟು ವರ್ಷ ನೋಡ್ರು ನಿನ್ನ ಕೋಪನೇ ಜಾಸ್ತಿ ಕಾಣಿಸ್ಬಿಟ್ಟು ಬಿಟ್ಬಿಡೋದು, ಏನಾರಾಗಲಿ ನಾವು ಮರೋಣ ಅಂತ. ಆ ಮಾತನ್ನ ಇವತ್ತಿಗೂ ಮರೆಯಲ್ಲ. ಅಂದರೆ ಈ ರಿಮೆಂಬರ್ಸ್ ದಿ ಎಂಡ್. ಒಂದಷ್ಟು ವರ್ಷ ಆದಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ವೇನೋ, ಯಾಕೆ ಬೇಕು ಬಿಟ್ಟಾಕ್ಬಿಡು, ಲೆಟ್ ದ ಪೇನ್ ಬಿ ವಿತ್ ಅಸ್ ಅಂತ.
ಸೊ ಒಂದು ಸ್ಟೋರಿ ಏನಂದರೆ ಯಾವತ್ತು ಪೇಯ್ನ ಮುಳುಗ್ಬಿಡ್ಬೇಕು ನಾವು, ಜಸ್ಟ್ ಶೋ ದಿ ಪಾರ್ಟ್ ಆಫ್ ಲೈಫ್ ಅಂತ. ಒಂದು ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬ ಸೀರಿಯಸ್ ಆಗಿದ್ರಿ, ನನಗೂ ತಮಾಷೆ ಮಾಡೋಕ್ಕಾಗ್ತಿಲ್ಲ ಇವತ್ತು. ಇವ್ರು ದಾರಿ ಓದಕ್ಕೆ ಇಂಟರ್ವ್ಯೂ ನೋಡ್ಕೊಂಡು ಬಂದ್ಬಿಟ್ಟು ತಮಾಷೆ ಎಲ್ಲಿ ಮಾಡಲಿ ನಾನು, ಅಲ್ವಾ? ಸಾಲ ಮಾಡಿದ್ದೀನಿ ನಾನು, ಸಾಲ ಮಾಡಿದ್ದೀನಿ ಅಂದ ತಕ್ಷಣ ನನ್ನ ಸಾಲ ಎಲ್ಲ ನೆನಪಾಗ್ಬಿಟ್ಟು ನಾನು ಹಿಂಗೆಲ್ಲ ಲೆಕ್ಕ ಹಾಕೊಂಡು ಕೂತಿದ್ದೆ ನಾನು. ಸಾಲ ಮಾಡೋಕ್ಕೆ ತಾಕತ್ತು ಬೇಕು ಅಂತ, ಅಯ್ಯೋ ನನಗೆ ಸಾಲ ತೀರ್ಸಕ್ಕೆ ತಾಕತ್ತು ಬೇಕು. ಇಷ್ಟೊಂದು ಸೀರಿಯಸ್ ಆಗಿ ಒಂದು ಸಿನಿಮಾ ಮಾಡಬೇಕಾ, ಇಷ್ಟೊಂದು ಬೇಕಾ ಅನ್ನೋದು. ಪ್ರತಿ ದಿವಸ ನಾವು ಸಿನಿಮಾ ಮಾಡ್ತಾನೆ ಇದ್ದೀವಿ, ಸಾಲದಲ್ಲೇ ಬದುಕಿದ್ದೀವಿ, ಸಾಲದಲ್ಲೇ ಹೋರಾಡ್ತಿದ್ದೀವಿ. ಬಟ್ ಇವ್ನು ಯಾಕೆ ಬೇಕು, ಇಷ್ಟೊಂದು ಯಾಕೆ ಬೇಕು? ಓಕೆ, ಅದು ಅವ್ರ ಕಾನ್ಫಿಡೆನ್ಸು. ಸಾಲ ಮಾಡೋದಲ್ಲ ತಾಕತ್ತು, ಸಾಲ ತೀರ್ಸೋ ತಾಕತ್ತು ಕೊಡ್ಬೇಕು ಇವಾಗ ನಿನಗೆ. ಸೊ ಆ ಸಾಲ ತೀರ್ಸು, ಮತ್ತೆ ಸಾಲ ಮಾಡ್ತೀನಿ ಅಂತ ಹೇಳು ಬೇಡ. ಎಲ್ಲೋ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೊ, ಅಷ್ಟು ದುಡ್ಡು ಸಂಪಾದನೆ. ವೈ ಸ್ಟ್ರಗಲ್ ಯುವರ್ ಲೈಫ್? ಯಾಕಂದರೆ ಕೋಟಿಗಟ್ಟಲೆ ಸಿನಿಮಾ ಮಾಡ್ಕೊಂಬಂದಾಗ ನಮ್ಮಪ್ಪ ದುಡ್ಡು ಹಾಕ್ತಿದ್ರು. ನನಗೆ ಆ ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ, ಕೊನೆವರೆಗೂ ಗೊತ್ತಿಲ್ಲ. ಇವತ್ತಿಗೂ ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ. ಹಂಗೆ ಬೆಳ್ಕೊಂಬಂದೆ. ನನಗೆ 100 ಟ್ಯಾಂಕ್ ನೀರು ಬೇಕು, ನನಗೆ 100 ಜನ ಡ್ಯಾನ್ಸರ್ಸ್ ಬೇಕು. ನಮ್ಮಪ್ಪ ಅದು ಎಲ್ಲಿಂದ ತರ್ತಿದ್ರು, ಹೆಂಗೆ ಮಾಡ್ತಿದ್ರು ಏನೂ ಗೊತ್ತಿಲ್ಲ. ಏನೋ ಮಗ ಕನಸು ಕಾಣ್ತಿದ್ದಾನೆ, ಅವನ ಆಸೆ, ಅವ್ನಿಗೇನು ಬೇಕೋ ಕೊಡ್ರೋ, ಇಷ್ಟೇ. ಅದರಿಂದ ಎಷ್ಟು ಸಾಲ ಮಾಡ್ತಿದ್ದಾರೆ, ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ನನಗಂತೂ ಗೊತ್ತಿರಲಿಲ್ಲ. ಬಟ್ ದ ಡೇ ಕೇಮ್, ಪ್ರತಿ ಪೈಸಾಗೂ ಗೊತ್ತಾಯಿತು ನನಗೆ. ನನ್ನ ಜೇಬು ಖಾಲಿ ಆದಾಗ, ಅರೆ ಇವಾಗ ದುಡ್ಡಿಲ್ವಲ್ಲ. ಎಷ್ಟೇ ದುಡ್ಡು ಇಲ್ಲದೆ ಹೋದರೂ ಕೂಡ ಸಿನಿಮಾ ಮಾಡೋ ಹುಚ್ಚಂತೂ ನಮ್ಮನ್ನು ಬಿಡಲ್ವಲ್ಲ. ಸೊ ಇರೋ ದುಡ್ಡಲ್ಲೇ ಸಿನಿಮಾ ಮಾಡಬೇಕು ಅನ್ನೋದು ಕನಸು ಕಂಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಅಂದರೆ ದುಡ್ಡಿಲ್ಲ, ಬಟ್ ಮೇಕ್ ಮನಿ ಇನ್ ವಾಟ್ ಯು ಹ್ಯಾವ್. ನಾಳೆ ಬೆಳಗ್ಗೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಅಷ್ಟಲ್ಲೇ ಸಿನಿಮಾ ಮಾಡೋದನ್ನು ಕಲಿಬೇಕು. ಬಿಕಾಸ್ ಸ್ಪೆಂಡಿಂಗ್ ಮನಿ ಈಸ್ ನಾಟ್ ಇಂಪಾರ್ಟೆಂಟ್, ಕಂಟೆಂಟ್ ಈಸ್ ಇಂಪಾರ್ಟೆಂಟ್. ವಾಟ್ ನಮ್ಮ ಜನಕ್ಕೆ ಏನು ತಲುಪಿಸ್ತೀವಿ, ನಮ್ಮ ಎಮೋಷನ್ ಏನು ರೀಚ್ ಆಗುತ್ತೆ, ಅವ್ರಿಗೆ ಎಷ್ಟು ಮನಸ್ಸು ಹಿಂಡ್ತೀವಿ, ಅದು ತುಂಬ ಇಂಪಾರ್ಟೆಂಟು. ನಾನು ನಿನ್ನ ಸಿನಿಮಾ ಟ್ರೈಲರ್ ನೋಡ್ಬೇಕಾದ್ರೆ ಅನಿಸಿದ್ದು, ನಾನು ಮಂಜಿನ ನೀನು ಟ್ರೈಲರ್ ಬಿಟ್ಟಿದ್ದೆ. ನಾನು ಒಂದು ಹೆಣ್ಣಿನ ಕೂಗು, ಮಗುವಿನ ಹಾಳು, ಅದಕ್ಕೆ ಕರಗದಿರೋ ಮನಸ್ಸೇ ಇಲ್ಲ ಅಂತ ಹೇಳಿದ್ದೆ ನಾನು. ಅದು ನಿಮ್ಮ ಸಿನಿಮಾ ಕಾಪಿ ಹೊಡೆದಿದ್ದೀರಾ ಅಂತ ಅನ್ನಿಸ್ತು ನನಗೆ. ಟೈಟ್ಲ್ ಅಲ್ಲಿಂದ ಕಾಪಿ ಹೊಡೆದಿದ್ದಾರೆ ಅನ್ನಿಸ್ತು ನನಗೆ. ಸರಿ, ಓಕೆ, ನಾನಂತೂ ಮುಗಿಸ್ಲಿಲ್ಲ ಸಿನಿಮಾನ, ಅದರಿಂದ ತೊಂದರೆ ಇಲ್ಲ. ನೈಸ್ ಟು ಸಿ ಎ ಟೀಮ್ ವಿತ್ ಸೋ ಮಚ್ ಆಫ್ ಡೆಡಿಕೇಶನ್, ವಿತ್ ಸೋ ಮಚ್ ಆಫ್ ಆರ್ಟ್ ಫೆಲ್ಟ್ ಎಕ್ಸ್ಪ್ರೆಷನ್ಸು. ಎಲ್ಲರೂ ಖುಷಿಯಾಗಿ ಸಿನಿಮಾ ಮಾಡಿದ್ದೀರಾ, ಖುಷಿಯಾಗಿ ಹತ್ತಿದ್ದೀರಾ ನೀವು, ಅಲ್ವಾ? ಒಳಗೊಂದು ಖುಷಿ ಇದೆಯಲ್ಲ. ನಾವು ಏನೇ ನಟನೆ ಮಾಡಿದ್ರೂ ಕೂಡ ಒಳಗೊಂದು ಮನಸ್ಸು ತೃಪ್ತಿ ಅಂತ ಇರುತ್ತಲ್ಲ, ಅದು ನಗ್ತಾ ಇರುತ್ತೆ ಒಳಗೆ ನಮಗೆ ಖುಷಿ, ನಾನು ಚೆನ್ನಾಗಿ ಮಾಡಿದೆ ಅನ್ನೋದು. ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ, ತೃಪ್ತಿ ಕಾಣಿಸ್ತಾ ಇದೆ, ಇವನ ಮನಸ್ಸಲ್ಲೂ ತೃಪ್ತಿ ಕಾಣಿಸ್ತಾ ಇದೆ, ಇವ ಮತ್ತು ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ, ಗೆಲ್ತೀನಿ ಅನ್ನೋ ಇದು ಕಾಣಿಸ್ತಾ ಇದೆ. ಇದಕ್ಕೆ ನಾವೇನು ಮಾಡ್ಬೋದು, ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್, ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಪ್ರಶ್ನೆ. ಅದು ಇವ್ರು ಹೇಳಿದ್ರು, ಏನೋ ಪ್ರತಿಯೊಬ್ಬರು ವ್ಯಕ್ತಿನೂ ಸಿನಿಮಾ ಜವಾಬ್ದಾರಿ ಇದ್ರೆ ನೋಡಲೇಬೇಕು. ಇದು ಅವ್ರು ಹೇಳಿದ್ದು. ನಾನು ಇಲ್ಲೇ ಒಂದು 5 ಟಿಕೆಟ್ ಗೋಲ್ಡ್ ಕ್ಲಾಸ್ ತೊಗೊಂಡ್ಬಿಡ್ತೀನಿ. ಓಕೆ, ಐ ವಿಲ್ ಸೀಸ್ ದ ಫಿಲಿಮ್ ಇನ್ ದ ಥಿಯೇಟರ್ ಪೇಯಿಂಗ್ ಮನಿ. ಓಸಿ ನೋಡಲ್ಲ ನಾನು. ಒಂದು ಜವಾಬ್ದಾರಿಯಾಗಿ ನಿನಗೋಸ್ಕರ, ಸಿನಿಮಾನ ಪ್ರೀತಿಸೋನಿಗೋಸ್ಕರ, ಸಿನಿಮಾ ಕಷ್ಟಪಟ್ಟವ್ರಿಗೋಸ್ಕರ, ಸಿನಿಮಾ ಡೆಡಿಕೇಶನ್ ಇರೋರಿಗೋಸ್ಕರ ನಾನು ಸಿನಿಮಾ ನೋಡ್ತೀನಿ. ಆ್ಯಂಡ್ ಐ ವಿಲ್ ಟ್ರೈ ಟು ಗೋ ವಿತ್ ಮೈ ಫ್ಯಾಮಿಲಿ. ಆ್ಯಸ್ ಲಾಂಗ್ ಆಸ್ ಒಂದು ದಿವಸ ಹೆಚ್ಚು ಕಡಿಮೆ ಹಂಗೆ ಆಗ್ಬೋದು, ಶೂಟಿಂಗ್ ಇರುತ್ತೆ, ಆದರೆ ಬಂದು ನೋಡಿ ಸಿನಿಮಾದ ಥಿಯೇಟ್ರಲ್ಲಿ ನೋಡಿ ನಿಂಗೆ ಫೋನ್ ಮಾಡ್ತೀನಿ ನಾನು. ಓಕೆ, ಇನ್ನೇನಾದ್ರು ಹೇಳೋದಿದೆಯಾ? ಬನ್ನಿ ಅರ್ಚನಾ, ಬನ್ನಿ, ಬಾಮ ರಾಧನೆ. ಅಲ್ಲ ರೀ, ನಾನು ನಿಜವಲ್ಲ ಯಾವ ಇವೆಂಟ್ಗೆ ಹೋದ್ರೆ ಸುಮ್ಮನೆ ಖುಷಿಯಾಗಿ ಬಂದುಬಿಡ್ತೀನಿ. ಇದು ಟ್ರೈಲರ್ನ ಒಂದು ಎಲ್ಲ ಮಾತುಗಳು ಕೇಳ್ಕೊಂಡ್ರೆ ಭಯ ಪುಟ್ಟ ನನಗೆ ಹೊಡ್ಕೊಳ್ತೆ. ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚು ಸಿನಿಮಾ 18ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಇದು ಎಲ್ಲದಕ್ಕಿಂತನೂ ದೊಡ್ಡ ಖುಷಿ ಸಂಭ್ರಮ ನನಗೇನಂತಂದರೆ, ಇಂಥ ಒಂದು ದೊಡ್ಡ ಮಹಾನ್ ಲೆಜೆಂಡ್ ಪಕ್ಕದಲ್ಲಿ ನನಗೆ ವೇದಿಕೆ ಮೇಲೆ ನಿಲ್ಲುವಂಥ ಅವಕಾಶ ದೇವರು ಕಲ್ಪಿಸ್ಕೊಟ್ಟಿರೋದು. ಅದಕ್ಕೆ ಆ ಸಂತೋಷಕ್ಕೆ, ಆ ಖುಷಿಗೆ ಸಾಟಿನೇ ಇಲ್ಲ. ಸೊ ತುಂಬ ಥ್ಯಾಂಕ್ಸ್ ಬಂದು ನಮ್ಮ ಟ್ರೈಲರನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಇಂಥ ಒಂದು ಲೆಜೆಂಡ್, ಈಗ ಸರ್ ಹೇಳಿದರು, ಒಂದು ದೊಡ್ಡ ಸುದೀರ್ಘವಾದಂಥ ಜರ್ನಿ ಸರ್ ನೋಡ್ಕೊಂಬಂದಿದ್ದಾರೆ. ಇಲ್ಲಿ ನಮ್ಮ ಡೈರೆಕ್ಟ್ರು ಹುಟ್ಟಿರಲಿಲ್ಲ, ನಾನು ನಾನು 9 ವರ್ಷದ ಹುಡುಗ, ಇವರು ಹುಟ್ಟಿರಲಿಲ್ಲ. ಅವತ್ತಿಂದ ಆ ಜರ್ನಿ ನೋಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕಿಂತ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕನ್ನಡ ಚಿತ್ರರಂಗದ ಇಲ್ಲಿವರೆಗಿನ ಜರ್ನಿದ ಶಿಲ್ಪಿಗಾರರು ಇವರು. ಕನ್ನಡ ಚಿತ್ರರಂಗದ
ಸಿನಿಮಾ ಅನ್ನೋ ಒಂದು ಮಂದಿರ ಕಟ್ಟಿರ್ತಕ್ಕಂಥ ಶಿಲ್ಪಿ ಆಗೋದಲ್ಲದೆ ಆ ದೇವಸ್ಥಾನದಲ್ಲಿ ಕೂತಂಥ ದೇವರು ಇವರು, ಆ ದೇವಸ್ಥಾನಕ್ಕೆ ಆಧಾರ ಸ್ತಂಭನೂ ಇವರೇ. ನಾವು ಇವತ್ತು ಕನ್ನಡ ಚಿತ್ರರಂಗನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಆ ದಾಖಲೆಗಳು ಆಗಿದೆ, ಈ ದಾಖಲೆಗಳು ಆಗಿದೆ, ಈ ಥರದ್ದು ಒಂದು ಸಿನಿಮಾಗಳನ್ನು ನಾವು ಮಾಡಿದ್ದೀವಿ ಅಂತ ಹೆಮ್ಮೆ ಹೆಗ್ಗಳಿಕೆ ಇದೆ ಅಂತಂದರೆ ಅದಷ್ಟಕ್ಕೂ ಯಜಮಾನರು ಇವರೇ. ಇಂಥ ಒಂದು ಲೆಜೆಂಡ್ ನನ್ನಂಥ ಸಾಕಷ್ಟು ಜನ ಕಲಾವಿದರು, ತಂತ್ರಜ್ಞರು, ಪ್ರೊಡ್ಯೂಸರ್ಸ್ ಎಲ್ಲ ಇಂಥ ಸಿನಿಮಾದಲ್ಲಿ ಇಂಥ ವರ್ಗ ತೊಗೊಂಡ್ರೆ ಅದಷ್ಟು ಜನ ವರ್ಗಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಗುರುವಾಗಿದ್ದಾರೆ, ಮೆಂಟರ್ ಆಗಿದ್ದಾರೆ, ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ, ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ. ಇವತ್ತು ನಾವು ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಸರ್ ನೀವೇ ಕಾರಣ. ನಾನು ಇವತ್ತಿಗೂ ಒಂದು ನೆನೆಸ್ಕೊಳ್ತೀನಿ ಒಂದು ಮಾತು. ಕೃಷ್ಣಲೀಲಾ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಕಲೆಕ್ಷನ್ಸು ಇಳಿತಾ ಬಂದಿತ್ತು. ಆಗ ಸರ್ ಗಮನಕ್ಕೆ ಸಿನಿಮಾ ಏನಿದೆ ಅಂತ ಗೊತ್ತಾದ ಮೇಲೆ ತಾವಾಗೇ ಫೋನ್ ಮಾಡಿ ಸಿನಿಮಾ ನೋಡ್ತೀನಿ ಅಂತ ಹೇಳಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಲ್ಲಿಂದ ಮನೆಗೆ ಕರೆದು ನನಗೆ ಮತ್ತು ಶಶಾಂಕಿಗೆ ಸಿನಿಮಾ ಬಗ್ಗೆ ಕೆಲವೊಂದು ಅರಿವುಗಳು ಇಲ್ಲದೆ ಇರುವಂಥ ವಿಚಾರಗಳನ್ನು ಅವರು ಎತ್ತಿ ಹಿಡಿದು ಅದ್ರ ಬಗ್ಗೆ ಮಾತಾಡಿ ಪ್ರಚಾರ ಮಾಡಿಕೊಟ್ರು. ಅಲ್ಲಿಂದ ಅದ್ಭುತವಾದಂಥ ಕಲೆಕ್ಷನ್ಸ್ ಪ್ರಾರಂಭ ಆಯಿತು. ಇದು ನಿಜ. ಈ ಹೃದಯ ಶ್ರೀಮಂತಿಕೆ ಬಗ್ಗೆ ನಾನು ಹೇಳಲೇಬೇಕು. ಯಾಕಂತಂದರೆ ಕನಸುಗಾರ ಅಂದರೆ ಬರೀ ತನ್ನ ಸಿನಿಮಾದ ಬಗ್ಗೆ ಕನಸು ಮಾತ್ರ ಕಾಣೋದಲ್ಲ, ಇದು ಇಡೀ ಚಿತ್ರರಂಗದ ಕನಸು ಕಾಣುವಂಥ ಕನಸುಗಾರ. ಎಲ್ಲ ಸಿನಿಮಾಗಳು ನಿಲ್ಲಬೇಕು, ಎಲ್ಲ ಕಲಾವಿದರು ನಿಲ್ಲಬೇಕು, ಎಲ್ಲರೂ ನಿಲ್ಲಬೇಕು ಅಂತ ನಿಸ್ವಾರ್ಥವಾದಂಥ ಮನಸ್ಸು, ಅಂಥ ಶ್ರೇಷ್ಠ ವ್ಯಕ್ತಿ, ಅಂಥ ಹಠವಾದಿ. ನಾನು ಇವತ್ತು ಕೂಡ ಯುದ್ಧಕಾಂಡ ಸಿನಿಮಾ ಮಾಡಬೇಕಾದ್ರೆ ಟೈಟಲ್ ಇಟ್ಟಿದ ಮೇಲೆ ಫಸ್ಟ್ ಸರ್ ಮನೆಗೆ ಹೋದೆ ನಾನು. ಸರ್ ಈ ಥರದ್ದೊಂದು ಟೈಟಲ್ ಇಡ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ಬೇಕು ಅಂತ. ಅವತ್ತು ನನಗೆ ಬ್ಲೆಸ್ ಮಾಡಿ ಕಳಿಸಿದ್ರು. ಪ್ರತಿಯೊಂದು ಫ್ರೇಮಲ್ಲೂ ಪ್ರತಿಯೊಂದು ಶಾರ್ಟಲ್ಲೂ ಮಾನಿಟ್ರಲ್ಲಿ ನೋಡಬೇಕಾದ್ರೆ ನನಗೆ ಗೊತ್ತಿಲ್ಲದೇನೆ ಸಬ್ಕಾನ್ಷಿಯಸ್ಲಿ ತಲೆನಲ್ಲಿ ಒಂದೇ ಒಂದಿದ್ದು, ನಾಳೆ ರವಿ ಸರ್ ಈ ಮೂವಿ ನೋಡ್ತಾರೆ, ನೋಡಿದಾಗ ಅವ್ರ ಮುಂದೆ ನಾನು ತಲೆ ಬಾಗಬಾರ್ದು, ನಾನು ಫೇಲ್ ಆಗಬಾರ್ದು. ಅಷ್ಟು ಪ್ಯಾಷನೇಟ್ ವ್ಯಕ್ತಿ. ಆ್ಯಂಡ್ ಮೊನ್ನೆ ಕೂಡ ಮನೆಗೆ ಹೋದಾಗ ಸರ್ ತಮ್ಮ ಸಿನಿಮಾದ ಒಂದಷ್ಟು ತುಣುಕುಗಳನ್ನು ತೋರಿಸ್ತಾ ಇದ್ರು, ಅವ್ರ ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ರು. ನಾನು ಆ ಸ್ಕ್ರೀನ್ ಮೇಲೆ ಅವ್ರು ಏನು ತೋರಿಸ್ತಾ ಇದ್ರು ಅದನ್ನು ಗಮನಿಸೋದಕ್ಕಿಂತ ನಾನು ಎಷ್ಟು ಭಾವುಕನಾಗಿದೆ ಅಂತಂದರೆ, ಇವತ್ತು ಇಷ್ಟು ಜರ್ನಿ ನೋಡಾದ್ಮೇಲೆ ಕೂಡ, ಅದ್ರ ಶಿಲ್ಪಿಗಾರ ಆದಮೇಲೂ ಕೂಡ ಒಂದು ಚಿಕ್ಕ ಮಗು ಥರ ನಾವು ಏನಾದರೂ ಒಂದು ಹೊಸ ಆಟ ಸಾಮಾನು ಸಿಕ್ಕರೆ ಒಂದು 4 ಜನ ಫ್ರೆಂಡ್ಸಿಗೆ ತೋರಿಸ್ತೀವಿ ನಾವು. ಇದು ನೋಡಿ ನನ್ನ ತಂದೆ ಇದು ಕೊಡ್ಸಿರು, ನಾ ಈ ತಂದೆ ನನ್ನ ಹತ್ರ ಈ ಡ್ರೆಸ್ ಇದೆ ಅಂತ ತೋರಿಸ್ತೀವಿ. ಎಷ್ಟು ಖುಷಿಯಾಗಿ, ಎಷ್ಟು ಮುಗ್ಧತೆಯಿಂದ ಆ ಉತ್ಸಾಹ. ರಾತ್ರಿ ಐ ಥಿಂಕ್ 11 ಗಂಟೆವರೆಗೂ ಆಗೋಯ್ತು. ಸರ್ ತೋರಿಸ್ತಾನೆ ಇದ್ದಾರೆ. ಸರಿಗೆ ಒಳಗಡೆ ಇದೆ ಅಂದರೆ ಇಷ್ಟೊಂದು ಟೈಮ್ ಆಗ್ತದೆ, ಪಾಪ ಏನಾದರೂ ತಡವಾಗ್ತಾ ಇದೆ ಅನ್ನೋದು ಅಷ್ಟು ಅವರಿಗೆ ಕಾಳಜಿ ಇದೆ. ಬಟ್ ನಮಗೆ ಪ್ರತಿಯೊಂದು ಕ್ಷಣ ಅದು ಎಷ್ಟು ಸಂಭ್ರಮ ಅಂದರೆ ನಾವು ಅವ್ರ ಜೊತೆಗೆ ಇಲ್ಲಿ ಆ ಕಾಲವನ್ನು ಕಳೀತಾ ಇದ್ದೀವಿ, ಅವ್ರ ಪ್ಯಾಷನ್ನ ನೋಡ್ತಾ ಇದ್ದೀವಿ. ಇವತ್ತಿಗೂ ಅದೇ ಡೆಡಿಕೇಶನ್, ಇವತ್ತಿಗೂ ಈಗಿನ್ನು ಪ್ರೇಮಲೋಕ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋ ಅಷ್ಟು ಉತ್ಸಾಹ. ಮನೆಯಿಂದ ಹೆಜ್ಜೆ ಹೊರಗಿಟ್ಟ ಮೇಲೆ ಅದು ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಎನರ್ಜಿ, ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಎಕ್ಸೈಟ್ಮೆಂಟ್ ಎಷ್ಟು ದುಪ್ಪಟ್ಟಾಯಿತು, 100 ಪಟ್ಟಾಯಿತು ಅಂತಂದರೆ ನಾಳೆ ದಿನ ನಾವು ರವಿ ಸರ್ ಥರನೇ ಬದುಕಬೇಕು ಅಂತ. ಸರ್ ನೀವು ಯಾವುದೋ ವಿಷಯ ಕಾಪಿ ಮಾಡಿದ್ದೀವಿ ಅಂತ ಹೇಳ್ಬೋದು. ಸರ್ ನಾವು ಕಾಪಿ ಮಾಡ್ತೀವಿ ಸರ್ ನಿಮ್ಮನ್ನು. ಲೈಫ್ ಟೈಮ್ ನಾನು ರವಿ ಸರ್ ಕಾಪಿ ಕ್ಯಾಟ್ ಇರೋಕ್ಕೆ ಇಷ್ಟಪಡ್ತೀನಿ. ಲೈಫ್ ಟೈಮ್ ರವಿ ಸರ್ ಥರ ಒಬ್ಬ ಕನಸುಗಾರ ಆಗೋಕ್ಕೆ ಇಷ್ಟಪಡ್ತೀನಿ. ಲೈಫ್ ಟೈಮ್ ರವಿ ಸರ್ ಥರ ಒಬ್ಬ ಹಠವಾದಿ, ಒಬ್ಬ ಕಲಾವಿದನಾಗಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಅಂಥ ಒಂದು ಮಹಾನ್ ವ್ಯಕ್ತಿ ಬಂದು ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಯುದ್ಧಕಾಂಡಕ್ಕೆ ಅವರೇ ಯಜಮಾನರು. ಅವರು ಬಂದು ಆಶೀರ್ವಾದ ಮಾಡಿದ್ದಾರೆ. ಮೊದಲನೇ ಟಿಕೆಟ್ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇಂಥ ಒಂದು ಕೈ, ಒಂದು ಅಭಯ ಹಸ್ತ, ಆ ಥರದೊಂದು ಕೈಯಿಂದ ಮೊದಲನೇ ಟಿಕೆಟ್ ಪರ್ಚೇಸ್ ಆಗಿದೆ. ಇದು ಶ್ಯೂರ್ ಶಾಟ್. ನನ್ನ ಪುಟಾಣಿ ಹೇಳ್ದಂಗೆ ಒಂದು ದೊಡ್ಡ ದಾಖಲೆ ಮಾಡುತ್ತೆ, ತುಂಬ ದೊಡ್ಡ ದಾಖಲೆ ಮಾಡುತ್ತೆ ಯುದ್ಧಕಾಂಡ. ಆ ದಾಖಲೆ ಮಾಡಾದ್ಮೇಲೆ ಸರ್ ನೀವು ಹೇಳ್ದಂಗೆ ಸಾಲ ಮಾಡಲ್ಲ, ಬಟ್ ಅನ್ಕೊಂತೀವಿ, ನಾನು ಹೇಳ್ದಲ್ಲ ನಿಮ್ಮ ಥರ ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಬಿಡುತ್ತೋ, ಮತ್ತೆ ಸಿನಿಮಾಗಳು ಮಾಡ್ತೀನಿ, ಒಳ್ಳೆ ಕನ್ನಡ ಸಿನಿಮಾಗಳು ಮಾಡ್ತೀನಿ. ನಾವು ಕೊನೆಯ ಉಸಿರಿರುವವರೆಗೂ ಕನ್ನಡ ಸಿನಿಮಾಗೋಸ್ಕರ ಜೀವಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯುದ್ಧಕಾಂಡ ಒಳ್ಳೇದಾಗಲಿ. ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ಎಲ್ಲರೂ ಹೆಸರು ತೊಗೊಂಡ್ರೆ ಸಮಯ ತುಂಬ ಆಗಿಬಿಡುತ್ತೆ. ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಎಲ್ಲರೂ ಅಷ್ಟು ಸಪೋರ್ಟಾಗಿ ನಿಂತಿದ್ದಾರೆ, ನನ್ನನ್ನು ತಡ್ಕೊಂಡಿದ್ದಾರೆ. ಸಾಕಷ್ಟು ಸಲ ಕಾಟ ಕೊಟ್ಟಿದ್ದೀನಿ, ಬೈದಿದ್ದೀನಿ, ಏನೇನೋ ಮಾಡಿದ್ದೀನಿ. ಪಾಪ ಅರ್ಚನ್ ಅವರಿಗೂ ತುಂಬ ಚೆನ್ನಾಗಿ ಗೊತ್ತು. ಬೈಕೋಬೇಡಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ, ಎಲ್ಲ ಸಿನಿಮಾಗೋಸ್ಕರನೇ. ಬಟ್ ಅಟ್ ದಿ ಸೇಮ್ ಟೈಮ್ ನೀವೆಲ್ಲರೂ ಅರ್ಥ ಮಾಡ್ಕೊಂಡು ಜೊತೆಗೆ ನಿಂತಿದ್ದಕ್ಕೆ ನಾನು ತಲೆಬಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಹೀಗೆ ಜೊತೆಗಿರೋಣ, ಹೀಗೆ ಜೊತೆಗೆ ಸಿನಿಮಾ ಮಾಡ್ಕೊಂಡಿರೋಣ ಅಂತ ಕೇಳ್ಕೊಳ್ತೀನಿ. ಯುದ್ಧಕಾಂಡಕ್ಕೆ ಜಯವಾಗಲಿ. ಸಕ್ಸಸ್ ಮೀಟಲ್ಲಿ ಸಿಗೋಣ. ಮೊದಲನೇದಾಗಿ
ಥ್ಯಾಂಕ್ ಯು ವೆರಿ ಮಚ್ ಸರ್, ನೀವು ಇವತ್ತು ಬಂದಿರೋದಕ್ಕೆ. ಹಾಗೂ ಮೀಡಿಯಾದವರು, ಸೋಷಿಯಲ್ ಮೀಡಿಯಾ ಆಗಿರಲಿ, ಪ್ರೆಸ್, ಪ್ರಿಂಟ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಆಗಲಿ ಅಥವಾ ಪಾತ್ರದ ಬಗ್ಗೆ ಆಲ್ರೆಡಿ ನಾವು ಹೋದ ವಾರ ಪ್ರೆಸ್ ಮೀಟಲ್ಲಿ ಸಾಕಷ್ಟು ಮಾತಾಡಿದ್ದೀವಿ. ಹಾಗೆ ಪವನ್ ಅವರು ಇವಾಗೊಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ತುಂಬ ಮನಸ್ಸಿಂದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಕಳೆದ ಒಂದು ವಾರ ಎಸ್ಪೆಷಲಿ ಆ ಪ್ರೆಸ್ ಮೀಟ್ ಆದ ನಂತರ ಸುಮಾರು ಕಡೆ ಬೆಂಗಳೂರಲ್ಲೇ ಟ್ರಾವೆಲ್ ಮಾಡಿದೆ, ಹಾಗೆ ಹಾಸನದ ಕಡೆ ಹೋಗಿದ್ದೆ. ಸುಮಾರು ಜನದ ಬಾಯಲ್ಲಿ ಆಲ್ರೆಡಿ ಯುದ್ಧಕಾಂಡ ಸಿನಿಮಾ ಬಗ್ಗೆ ನಿಜವಾಗ್ಲೂ ಅಂದರೆ ದೇ ಆರ್ ಟಾಕಿಂಗ್ ಅಬೌಟ್ ದ ಫಿಲ್ಮ್. ಸೊ ನನಗೆ ಆಗ ಖುಷಿ ಆಯಿತು. ಯಾಕಂದರೆ ಒಂದು ಸಿನಿಮಾ ಅಂತಂದಾಗ ಆರ್ಟಿಸ್ಟ್ಗಳಾಗಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ನಮಗೆ ಇಟ್ ಈಸ್ ಒಂದು ಪ್ಯಾಷನ್, ಕೆಲಸ ಮಾಡಬೇಕು ಅನ್ನೋದು, ಜೊತೆಯಲ್ಲಿ ಅದೊಂದು ಪ್ರೊಫೆಷನ್ ಆಗುತ್ತೆ, ಕಾಸು ಕೊಡುತ್ತೆ. ಹಾಗಾಗಿ ವಿ ಹ್ಯಾವ್ ಅವರ್ ಓನ್ ರೀಸನ್ಸ್. ಬಟ್ ಅದೇ ಆಡಿಯನ್ಸ್ ಅಂತ ಅಂದಾಗ ಅವರಿಗೆ ಸಿನಿಮಾ ನೋಡೋದು ಇಟ್ ಇಸ್ ಅ ಚಾಯ್ಸ್ ಫಾರ್ ದೆಮ್. ಅವ್ರು ಎವ್ರಿ ವೀಕ್ ಇಷ್ಟೊಂದು ಸಿನಿಮಾಗಳು ಬರ್ತಿರುವಾಗ ಯಾವ ಸಿನಿಮಾ ನೋಡಬೇಕು ಬಿಡಬೇಕು ಅನ್ನೋದು ಇಟ್ ಇಸ್ ಅ ಚಾಯ್ಸ್ ಫಾರ್ ದೆಮ್. ಬಟ್ ಅಟ್ಲೀಸ್ಟ್ ಆ ಚಾಯ್ಸ್ ಲಿಸ್ಟಲ್ಲಿ ನಾವು ಫಸ್ಟು ಪ್ರಚಾರ ಆಗಿ ಅವ್ರ ಕಣ್ಮುಂದೆ ಕಾಣಿಸ್ಕೊಳ್ಳೋದು ನಮ್ಮ ಫಸ್ಟ್ ಮೇನ್ ಏಮ್ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಬೆಂಬಲ ತುಂಬ ಚೆನ್ನಾಗಿದೆ. ಹಾಗಾಗಿ ಥ್ಯಾಂಕ್ ಯು. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾವು ಹೊಂದಿಸಿ ಬರೆಯಿರಿ ಸಿನಿಮಾ ರಿಲೀಸ್ ಮಾಡಿದ ನಂತರ ಥಿಯೇಟರ್ ವಿಸಿಟ್ ಹೋದಾಗ ಸರ್ ನೀವು ಎಷ್ಟು ಸಖತ್ತಾಗಿ ಬಂದಿದೆ ಸಿನಿಮಾ, ಇನ್ನೂ ಚೆನ್ನಾಗಿ ಪ್ರಮೋಷನ್ ಮಾಡಬೇಕಿತ್ತು ಅಂತ ಹೇಳ್ತಿದ್ರು. ನಾವು ಅಷ್ಟೆಲ್ಲ ಓಡಾಡಿ ಕೂಡ ತುಂಬ ಜನಕ್ಕೆ ಅದು ರೀಚ್ ಆಗಿರಲಿಲ್ಲ. ಬಟ್ ಸೊ ರೀಚಿಂಗ್ ದಿ ಆಡಿಯನ್ಸ್ ಇಸ್ ವೆರಿ ಕ್ರೂಷಿಯಲ್ ಇನ್ ಟುಡೇಸ್ ಟೈಮ್ಸ್ ಅಂತ ಹೇಳಕ್ಕೆ ಬಂದೆ. ಆ್ಯಂಡ್ ಆ ಕೆಲಸನ ಇವತ್ತು ನಿಮ್ಮೆಲ್ಲರ ಮುಖಾಂತರ ಆಗ್ತಿದೆ. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇದು ಒಂದು ಅದ್ಭುತವಾದ ಸಿನಿಮಾ ಆಗಿ ಮೂಡಿಬರುತ್ತೆ ಅನ್ನೋದು ನನ್ನ ನಂಬಿಕೆ. ಎನಿ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರುತ್ತೆ, ಡೆಫಿನೆಟ್ಲಿ ಹೌದು. ಬಟ್ ಅದ್ರ ಜೊತೆಯಲ್ಲಿ ಐ ಬಿಲೀವ್ ಇಟ್ ಕ್ಯಾನ್ ಕಾಸ್ ಅ ಗುಡ್ ಇನ್ಫ್ಲೂಯೆನ್ಸ್. ಯಾವುದೇ ರೀತಿಯಾದ ಒಂದು ಬದಲಾವಣೆಗೆ ಸಿನಿಮಾ ದಾರಿ ಮಾಡಿಕೊಡುತ್ತೆ. ಆ್ಯಂಡ್ ಆ ನಿಟ್ಟಿನಲ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಎಕ್ಸಾಂಪಲ್ ಯುದ್ಧಕಾಂಡ. ಆ್ಯಂಡ್ ನನಗೆ ಭಾಳ ಹೆಮ್ಮೆ ಇದೆ ಈ ಸಿನಿಮಾದಲ್ಲಿ ನಿವೇದಿತಾ ಪಾತ್ರ ನನಗೆ ಚೂಸ್ ಮಾಡಿದೆ ಅಂತ ಹೇಳ್ಬೋದಾ ಅಥವಾ ಅದಾಗದೇ ಬಂತು ಅಂತ ಹೇಳ್ಬೋದಾ ಗೊತ್ತಿಲ್ಲ. ಬಟ್ ಎನಿ ವಿಚ್ ವೇಸ್ ನನಗೆ ನಿವೇದಿತಾ ಕ್ಯಾರೆಕ್ಟರ್ ಮಾಡಿದ್ದು ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಅರ್ಚನಾ, ಆ್ಯಸ್ ಅನ್ ಇಂಡಿವಿಜುವಲ್ ಆಲ್ಸೋ ಭಾಳ ಖುಷಿ ಆ್ಯಂಡ್ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಸೊ ಒಂದು ಮಾತಿದೆ, ಆಯ್ಕೆ ಮಾಡೋ ಸಂದರ್ಭ ಬಂದಾಗ ಮೊದಲನೇ ಆಯ್ಕೆನ ಚಿಕ್ಕವ್ರಿಗೆ ಕೊಡಬೇಕಂತೆ. ಸೊ ಅದೇ ರೀತಿ ಎಲ್ರಿಗಿಂತ ಚಿಕ್ಕವನಾದ ನನ್ನನ್ನು ಫಸ್ಟ್ ಸ್ಟೇಜ್ ಮೇಲೆ ಬಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರನೂ ಥ್ಯಾಂಕ್ ಯು ಟೀಮಿಗೆ. ಸೊ ಯುದ್ಧಕಾಂಡ ಚಾಪ್ಟರ್ 2 ಇದನ್ನು ಟ್ರೈಲರ್ ಲಾಂಚ್ ಹಂತಕ್ಕೆ ನಾವು ಬಂದು ನಿಂತಿದ್ದೀವಿ. ಇದರ ಟ್ರೈಲರ್ ಲಾಂಚ್ ಮಾಡೋಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಬಂದಿದ್ದೀರಿ. ಹಾರ್ಟ್ ವಾರ್ಮಿಂಗ್ ಥ್ಯಾಂಕ್ಸ್ ಟು ಯು ಸರ್ ಆ್ಯಂಡ್ ವೆಲ್ಕಮ್. 1989 ಯುದ್ಧಕಾಂಡ ಬಂದಾಗ ನಾನು ಇನ್ನೂ ಹುಟ್ಟೇ ಇರಲಿಲ್ಲ. ಸೊ ಐ ಆಮ್ ನೋ ವೇರ್ ಇನ್ ಫ್ರಂಟ್ ಆಫ್ ಯು, ಬಟ್ ವೆರಿ ಮಚ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್. ಸೊ ಯುದ್ಧಕಾಂಡ ಚಾಪ್ಟರ್ 2 ಈ ಪಯಣ ಏನಿತ್ತು ಅತ್ಯಂತ ರೋಚಕವಾದಂತಹ ಪಯಣ. ಯಾಕಂದರೆ ಎಲ್ಲೋ ಮೂಲೆಯಲ್ಲಿ ಒಂದು ಪೀಸ್ ಆಫ್ ಪೇಪರ್, ಪೆನ್ ಹಿಡ್ಕೊಂಡು ನಾವೇನೋ ಬರೆದಿರ್ತೀವಿ, ಅದು ಪೂರ್ತಿ ಪ್ರೋಸೆಸ್ ಆಗಿ ನಮ್ಮ ಎದುರುಗಡೆನೆ ಇಷ್ಟು ದೊಡ್ಡದಾಗಿ ನಿಲ್ಲುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ರೋಮಾಂಚನಕಾರಿ ಪ್ರಕ್ರಿಯೆ. ಎಲ್ಲೋ ಒಂದಿನ ಮೂಲೆಯಲ್ಲಿ ಕೂತು ಬರೆದಿದ್ದು ಇವತ್ತು ಇಷ್ಟು ದೊಡ್ಡ ಪ್ರಾಡಕ್ಟ್ ಆಗಿ ನಮ್ಮ ಮುಂದೆ ನಿಲ್ಲೋದು. ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಜಯ್ ರಾವ್ ಪ್ರೊಡಕ್ಷನ್ಸ್, ಕೃಷ್ಣ ಅಜಯ್ ರಾವ್ ಅವರು. ಸೊ ನನಗೊಬ್ಬರು ಅತ್ಯದ್ಭುತವಾದಂಥ ಹೀರೋ ಸಿಗ್ತಾರೆ ಅಂತ ಹೋಗಿದ್ದೆ, ಬಟ್ ಹೀರೋ ಜೊತೆ ಪ್ರೊಡ್ಯೂಸರು ಸಿಕ್ಕಿಬಿಟ್ರು. ದಟ್ ವಾಸ್ ಮೈ ಲಕ್ ಆನ್ ದಟ್ ಡೇ. ನಾನು ಕತೆ ಹೇಳಿದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಸೆನ್ಸಿಬಿಲಿಟಿ ಅವರಲ್ಲಿದ್ದು ಅದನ್ನು ಅವ್ರು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಹೇಳಬೇಕು. ಯಾಕಂದರೆ ಅವ್ರಿಗಿಂತ ಮುಂಚೆ ಯಾರೋ ಒಬ್ರಿಗೋ ಒಂದೇ ಒಂದು ಪ್ರೊಡ್ಯೂಸರ್ಗೆ ನಾನು ಕತೆ ಹೇಳಿದ್ದೆ. ಅವ್ರು ಹೇಳಿದ್ರು, ಏನು ಸರ್ ಬರೀ ಕತೆನೇ ಇದೆಯಲ್ಲ ಅಂತ. ಅಂದರೆ ಬೇರೆ ಏನೂ ಇಲ್ಲ, ಅದ್ರ ಹೌದು ಸರ್ ಕತೆನೇ ಇದೆ, ಅದೇ ಅಲ್ವಾ ಸಿನಿಮಾ. ಸೊ ಅದಾಗಿ ನಾನು ಕತೆ ಹೇಳೋದು ನಿಲ್ಲಿಸಿದ್ದೆ. ಯಾಕಂದರೆ ಎಲ್ಲ ಪಾತ್ರಗಳು ಸುಮಾರು 30% 30 to 35 ಅಲ್ವಾ ಸರ್, ಅಷ್ಟು % ಸಿನಿಮಾದಲ್ಲಿ ಅಜಯ್ ಸರ್ ಇಲ್ಲ. ಸೊ ಈ ಥರ ಸ್ಕ್ರಿಪ್ಟ್ನ ಯಾರು ಒಪ್ತಾರೆ? ಐ ವಾಸ್ ವೆರಿ ಕನ್ಫ್ಯೂಸ್ಡ್. ನಾನು ಕತೆ ಹೇಳ್ತಿರ್ಲಿಲ್ಲ. ಬಟ್ ಆಮೇಲೆ ಅಜಯ್ ಸರ್, ಪರಮೇಶ್ ಸರ್ ಮೂಲಕ ನಾನು ಅಜಯ್ ಸರ್ನ ಮೀಟ್ ಆಗಿ ಕತೆ ಹೇಳಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು. ಸೊ ಟೈಟಲ್ ಟೀಸರ್ ಅಂತ ಒಂದು ಬಿಟ್ಟಿದ್ವಿ. ಅಲ್ಲಿಂದ ಇವತ್ತಿನವರೆಗೂ ಎ ವಂಡರ್ಫುಲ್ ಟೀಮ್ ವರ್ಕ್. ನಾನಿವತ್ತು ಕೇವಲ ಒಬ್ಬ ನಿರ್ದೇಶಕನಾಗಿ ಇಲ್ಲಿ ನಿಂತಿಲ್ಲ, ನನ್ನ ಇಡೀ ಟೆಕ್ನಿಕಲ್ ತಂಡದ ಪ್ರತಿನಿಧಿಯಾಗಿ, ರೆಪ್ರೆಸೆಂಟೇಟಿವ್ ಆಗಿ ನಾನಿಲ್ಲಿ ತುಂಬ ಹಂಬಲ್ ಆಗಿ ನಿಂತ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ.
ಸೊ ಎಲ್ಲರನ್ನೂ ಈ ವೇದಿಕೆ ಮೇಲೆ ಥ್ಯಾಂಕ್ ಮಾಡೋದು ನನ್ನ ಜವಾಬ್ದಾರಿ. ಯಾಕಂದರೆ ಪ್ರತಿ ಸ್ಟೇಜಲ್ಲೂ ನಮ್ಮ ಜೊತೆಗೆ ನಿಂತಿರೋರು ನಮ್ಮ ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್ ಆ್ಯಂಡ್ ಎವ್ರಿಬಡಿ, ದ ಹೋಲ್ ಟೀಮ್. ಮೊದಲಿಗೆ ನಮ್ಮ DOP ಕಾರ್ತಿಕ್ ಶರ್ಮಾ. ಸೊ ನಾವು ಪೇಪರ್ ಮೇಲೆ ಅಥವಾ ಸ್ಕ್ರೀನ್ ಮೇಲೆ ಆ್ಯಕ್ಟರ್ಗಳ ಮೂಲಕ ಒಂದು ಕತೆ ಹೇಳ್ತಾ ಇದ್ದರೆ, ಪ್ರತಿ ಫ್ರೇಮ್ ಮೂಲಕ ಅವ್ರು ಇನ್ನೊಂದು ಕತೆ ಹೇಳ್ತಾ ಹೋಗಿದ್ದಾರೆ. ಸೊ ವೆರಿ ಥ್ಯಾಂಕ್ಸ್ ಟು ಯು. ಅದಾಗಿ ಈ ಸಿನಿಮಾ 90% ಆಲ್ಮೋಸ್ಟ್ ನಡೆದಿರೋದು ಸೆಟ್ಸಲ್ಲಿ. ಅಂದರೆ ಪ್ರತಿಯೊಂದು ಸೆಟ್ಟನ್ನು, ಲೊಕೇಶನ್ ನಮ್ಮ ಕಂಟ್ರೋಲಿಗೆ ತಗೊಳ್ಳುವಂಥ ಒಂದು ಅನಿವಾರ್ಯತೆ ಇತ್ತು, ಕೋರ್ಟ್ ರೂಮ್ ಡ್ರಾಮಾ ಆಗಿರೋದ್ರಿಂದ. ಸೊ ಪ್ರತಿ ಫ್ರೇಮ್ ಕೂಡ ಸೊಗಸಾಗಿ ಕಾಣೋ ಹಾಗೆ ಅದನ್ನು ಅಲಂಕಾರ ಮಾಡಿದವರು ನಮ್ಮ ಆರ್ಟ್ ಡೈರೆಕ್ಟರ್ ಅಮರ್ ಸರ್. ಅಮರ್ ಸರ್, ನಿಮಗೂ ಧನ್ಯವಾದಗಳು. ಅದಾಗಿ ದ ಸೆಕೆಂಡ್ ಡೈರೆಕ್ಟರ್ ಆಫ್ ದ ಮೂವಿ, ನಮ್ಮ ಎಡಿಟರ್ ಶ್ರೀ ಕ್ರೇಜಿ ಮೈಂಡ್ಸ್ ಅವರು. ಸೊ ಅವರು ಇನ್ನೊಂದು ಕತೆ ಹೇಳಿದ್ದಾರೆ, ಅದು ನಿಮಗೆ ಸಿನಿಮಾದಲ್ಲೇ ಗೊತ್ತಾಗುತ್ತೆ. ಅವರೇ ಹೇಳ್ತಿದ್ದೆ, ಹಿ ಈಸ್ ಆನ್ ಇನ್ವಿಸಿಬಲ್ ಎಡಿಟರ್. ಎಲ್ಲೂ ನಾವು ಮೋಟಿವ್ ಇಲ್ಲದೆ ಯಾವ ಕಟ್ಟನ್ನು ಅವ್ರು ಹಾಕಿಲ್ಲ, ರ್ಯಾಂಪ್ ಮಾಡಿಲ್ಲ, ವೈಟ್ ಫ್ಲ್ಯಾಶಸ್ಸು, ಡಿಸಾಲ್ವ್ ಈ ಥರ ಯಾವುದೂ ಸಿನಿಮಾದಲ್ಲಿಲ್ಲ. ಇಟ್ಸ್ ಎ ನೀಟ್ ನೆರೇಟಿವ್ ಅಂತ ಏನಾದರೂ ಅನ್ಸ್ಕೊಂಡ್ರೆ ನಾಳೆ ಅದು ಸಂಪೂರ್ಣ ಕ್ರೆಡಿಟ್ಸು ಶ್ರೀ ಸರ್ಗೆ ಹೋಗುತ್ತೆ. ಶ್ರೀ ಸರ್, ಥ್ಯಾಂಕ್ಸ್ ಟು ಯು. ಅದಾಗಿ ಅಜಯ್ ಸರ್ ಅವರ ತಂಡ ಆ್ಯಂಡ್ ಕಾಸ್ಟ್ಯೂಮ್, ಮೇಕಪ್ ತಂಡ, ಮುತ್ತಣ್ಣ ಅವರಿದ್ದಾರೆ, ಕುಮಾರ್ ಸರ್ ಇದ್ದಾರೆ. ಸೊ ಇವರೆಲ್ಲರಿಗೂ ನನ್ನ ಧನ್ಯವಾದಗಳು. ಅದಾಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಮಂಜುನಾಥ್ ನಿಂಗಾಣಿ ಅವರಿದ್ದಾರೆ. ಅದಾಗಿ ಪ್ರೊಡಕ್ಷನ್ ಕಂಟ್ರೋಲರ್, ಕಂಪ್ಲೀಟ್, ಆ ಪದ ಸ್ವಲ್ಪ ಕಮ್ಮಿ ಆಗ್ತಿದೆ ಅನಿಸುತ್ತೆ, ಕಂಪ್ಲೀಟ್ ಕಂಟ್ರೋಲರ್ ಪರಮೇಶ್ ಸರ್ ಇದ್ದಾರೆ, ನಮ್ಮ ಕಮರಟ್ಟು ಚೆಕ್ ಪೋಸ್ಟ್ ಡೈರೆಕ್ಟರ್ ಅವರು ಡೈರೆಕ್ಟರ್ ಆಗಿದ್ರೂ ಅವರು ನಮ್ಮ ವಿಷನ್ಗೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ದೊಡ್ಡ ಮನಸ್ಸು ಬೇಕು ಸರ್, ಥ್ಯಾಂಕ್ ಯು. ಅದಾಗಿ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅನಿಲ್ ಬಿ ಕೃಷ್ಣ ಅವರಿದ್ದಾರೆ, ಅವರು ಕೂಡ ಪ್ರತಿ ಹಂತದಲ್ಲಿ ಹಳೆ ಅಂದರೆ ಮೊದಲನೇ ನಾವು ಯುದ್ಧಕಾಂಡ ಚಾಪ್ಟರ್ 1 ಅಂದರೆ ಏನು ಅಂತ ಕೇಳ್ತಿರ್ತಾರೆ. ಚಾಪ್ಟರ್ 1 ರವಿ ಸರ್ದೆ, ಆಮೇಲೆ ನಮ್ದೇನಿದ್ರು ಆಮೇಲೆ. ಸೊ ಅದಕ್ಕೆ ಅನಿಲ್ ಸರ್ ತಂದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರು, ಇದಕ್ಕೆ ಅನಿಲ್ ಸರ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾರೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಕೋಇನ್ಸಿಡೆನ್ಸ್. ಅವರ ಮಗ ಅನಿಲ್ ಸರ್. ಸೊ ಅವರಿಗೂ ಧನ್ಯವಾದಗಳು. ಹಾಗೆ ಇನ್ಯಾರಾದರೂ ಹೆಸರು ಮರ್ತೋದ್ರೆ ದಯವಿಟ್ಟು ಕ್ಷಮಿಸಿ, ನಾನು ಹೊಸಬಾನೆ. ಸೊ ಇನ್ನು ನಮ್ಮ ಆ್ಯಕ್ಟರ್ಸ್, ಅಫ್ಕೋರ್ಸ್ ಫಸ್ಟಿಗೆ ಅಜಯ್ ಸರ್. ಅಂದರೆ ನಾನು ನೆರೇಷನ್ ಮಾಡುವಾಗಲೇ ಹೆದರ್ಕೊಂಡು ಅವ್ರ ಹತ್ರ ಹೇಳಿದ್ದೆ, ಸರ್ ಇದರಲ್ಲಿ ಎಂಟ್ರಿ ಅಂತಿರಲ್ಲ, ನಿಮ್ಗೊಂದು ಇಂಡಿವಿಜುವಲ್ ಅಂದರೆ ಒಂದು ಸೆನ್ಸೇಷ್ನಲಿಸಮ್ಗೆ ಬೇಕಾಗಿರೋ ಡೈಲಾಗ್ ಇರಲ್ಲ, ಓಕೆ ಅಲ್ವಾ, ನೀವು ಕತೆ ಹೇಳಿ ಅಷ್ಟೇ ಹೇಳಿದ್ದವರು. ಸೊ ಅಷ್ಟೇ ಬೇಕಾಗಿದ್ದು, ಅದಕ್ಕೆ ಕಂಪ್ಲೀಟ್ ಪಾತ್ರವಾಗಿ ಅಂದರೆ ಭರತ್ ಅಂತ ಒಂದು ಹೆಸರಿಡೋದಕ್ಕೂ ಒಂದು ಹಿಂದೆ ಕಾರಣ ಇದೆ. ಅಂದರೆ ಜ್ಞಾನ, ಅದನ್ನು ಅರಸ್ತಾ ಹೋಗೋನು ಭರತ. ಸೊ ಇದರಲ್ಲೂ ಅವನು ನ್ಯಾಯ ಅನ್ನೋ ಬೆಳಕನ್ನು ಅರಸ್ತಾ ಹೋಗ್ತಾನೆ. ದಟ್ಸ್ ವೈ ಹಿ ಈಸ್ ಕಾಲ್ಡ್ ಭರತ್ ಇನ್ ದ ಮೂವಿ. ಸೊ ಅದಕ್ಕೆ ಕಂಪ್ಲೀಟ್ ಜೀವ ತುಂಬಿರೋರು ಅಜಯ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಅದು ಥ್ಯಾಂಕ್ ಯು ಅನ್ನೋದು ತುಂಬ ಕಮ್ಮಿ ಆಗುತ್ತೆ, ಬಟ್ ಐ ಡೋಂಟ್ ಹ್ಯಾವ್ ಅದರ್ ವರ್ಡ್ಸ್, ಸಾರಿ. ಅದಾಗಿ ನಾಗಾಭರಣ ಸರ್ ಜಡ್ಜ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂದರೆ ಜಡ್ಜ್ ಅಂದರೆ ಯಾವಾಗಲೂ ಯೂಶ್ವಲಿ ಸಿನಿಮಾಸಲ್ಲಿ ಪ್ರೊಸೀಡ್, ಕಂಟಿನ್ಯೂ, ಅಡ್ಜಂಡ್ ಇಷ್ಟೇ ಇರುತ್ತೆ, ಬಟ್ ಹಾಗಲ್ಲ. ಇದರಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ, ನೆರೇಟಿವಲ್ಲಿ ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ. ಸರ್ ನಿಮಗೂ ಧನ್ಯವಾದಗಳು. ಅದಾಗಿ ಅರ್ಚನಾ ಜೋಯಿಸ್ ಅವರಿದ್ದಾರೆ. ಸೊ ಸೆಂಟ್ರಲ್ ಕ್ಯಾರೆಕ್ಟರ್ ಅಂತ ಒಂದಿರುತ್ತೆ ಸಿನಿಮಾಗೆ, ಅದಕ್ಕೆ ಬೇರೆ ಪಾತ್ರಗಳು ಪೋಷಣೆಯನ್ನು ಕೊಡ್ತಾ ಒಂದು ನೆರೇಟಿವ್ ಬಿಲ್ಡ್ ಆಗುತ್ತೆ. ಶಿ ಈಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್ ಆಫ್ ದ ಮೂವಿ ವಿತ್ ರಾಜ್ಞಾ ರಾಕೇಶ್, ಬೇಬಿ ರಾಜ್ಞಾ ರಾಕೇಶ್. ಸೊ ದೀಸ್ ಟೂ ಆರ್ ದಿ ಸೆಂಟ್ರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಸಿನಿಮಾ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಟು ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಡೂಯಿಂಗ್ ಯುವರ್ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅದಾಗಿ ಪ್ರಕಾಶ್ ಸರ್ ಇದ್ದಾರೆ. ಪ್ರಕಾಶ್ ಸರ್ ಹಿ ಈಸ್ ದ ಆ್ಯಂಟಗೋನಿಸ್ಟಿಕ್ ಲಾಯರ್. ಅಂದರೆ ವಿಲನ್ ಅಂತ ನಾನು ಉಪಯೋಗಿಸಲ್ಲ, ಬಿಕಾಸ್ ದೆರ್ ಇಸ್ ಎ ಸಟಲ್ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಂಟಗೋನಿಸ್ಟ್ ಆ್ಯಂಡ್ ಎ ವಿಲನ್. ಸೊ ಅದು ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸೊ ಪ್ರಕಾಶ್ ಸರ್ ಆ್ಯಂಟಗೋನಿಸ್ಟಿಕ್ ಲಾಯರ್ ಅಂದರೆ ಭರತ್ ವಿರುದ್ಧವಾಗಿ ವಾದ ಮಾಡುವಂಥ ಲಾಯರ್. ಸೊ ಖಂಡಿತ ಪ್ರೇಕ್ಷಕರು ಭರತ್ ಮತ್ತು ರಾಬರ್ಟ್ ಡಿಸೋಜಾ ಅಂದರೆ ಅಜಯ್ ಸರ್ ಮತ್ತು ಪ್ರಕಾಶ್ ಸರ್ ಅವರ ಒಂದು ಅತ್ಯದ್ಭುತ ಜುಗಲ್ಬಂದಿನ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಚಾನ್ಸ್ ಇದೆ. ಸೊ ಅದನ್ನು ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಾಗಿ ಒಂದಷ್ಟು ಟೆಕ್ನಿಷಿಯನ್ಸ್, ಸಾರಿ ಹೇಮಂತ್, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಪ್ರತಿ ಫ್ರೇಮಲ್ಲೂ ಅದೊಂದು ಇನ್ನೊಂದು ನೆರೇಟಿವ್. ಬಿಕಾಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಪೋರ್ಟ್ ಇಲ್ದಿದ್ರೆ ಅದು ರೀಚ್ ಆಗಲ್ಲ. ಸೊ ಹೇಮಂತ್ ಹ್ಯಾಸ್ ಬಿಲ್ಡ್ ಅಪ್ ಎ ಬ್ಯೂಟಿಫುಲ್ ಒರಿಜಿನಲ್ ಸೌಂಡ್ ಟ್ರ್ಯಾಕ್ ಆ್ಯಂಡ್ ಹಿ ಹ್ಯಾಸ್ ಆಲ್ಸೋ ಗಿವನ್ ಅಸ್ ಎ ಬ್ಯೂಟಿಫುಲ್ ಥೀಮ್ ಸಾಂಗ್. ಅದಾಗಿ ಸಾಂಗ್ಸ್ ಕಂಪೋಸ್ ಮಾಡಿರುವಂಥ ಪ್ರವೀಣ್. ಸೊ ಇವರೆಲ್ಲರಿಗೂ
ತುಂಬ ಥ್ಯಾಂಕ್ಸ್. ಆ್ಯಂಡ್ ಮನೋಜ್ ಇದ್ದಾರೆ ಇಲ್ಲೇ, ಅವರೊಂದು ಒಳ್ಳೆ ಟೀಸರಲ್ಲಿ ಎಲ್ಲರೂ ನೋಡಿದ್ದೀರಾ ಮನೋಜನ್ನು. ಸೊ ಅವನೊಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾನೆ, ವಿಚ್ ಇಸ್ ಟಚಿ ಆ್ಯಂಡ್ ಅಪೀಲಿಂಗ್ ಟು ದ ಆಡಿಯನ್ಸ್. ಸುಜಿತ್ ಇದ್ದಾರೆ, ಸುಜಿತ್ ಸುಪ್ರಭಾ, ಅವ್ರ ವಾಯ್ಸಿಂದನೇ ಸೆಟ್ಟಲ್ಲಿ ಸ್ವಲ್ಪ ಸೌಂಡ್ ಮಾಡ್ತಿದ್ರು ಅವರು. ಥ್ಯಾಂಕ್ ಯು. ಆ್ಯಂಡ್ ಸಾತ್ವಿಕ್ ಕೃಷ್ಣನ್, ಯು ಹ್ಯಾವ್ ಪ್ಲೇಡ್ ಎ ವೆರಿ ಗುಡ್ ರೋಲ್, ಥ್ಯಾಂಕ್ ಯು. ಅದಾಗಿ ಕೊನೆಯದಾಗಿ ನನ್ನ ಡೈರೆಕ್ಷನ್, ವಿದೌಟ್ ದ ಸಪೋರ್ಟ್ ಆಫ್ ಡೈರೆಕ್ಷನ್ ಟೀಮ್ ಎ ಡೈರೆಕ್ಟರ್ ಕೆನಾಟ್ ವರ್ಕ್. ನನ್ನ ಕೋ ಡೈರೆಕ್ಟರ್ಸ್ ಆದಂತಹ ಜಗದೀಶ್ ದೊಡ್ಡೇರಿ ಮತ್ತು ಮಧು ಶ್ರೀಕರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಷನ್ ಟೀಮ್ ರಮೇಶ್, ವಿನೋದ್, ನಚಿಕೇತ್, ನಂದೀಶ್, ನೀವೆಲ್ಲರೂ ಬಂದಿದ್ದೀರಿ. ವಿ ಆರ್ ಎ ಟೀಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆ CG VFX ಸಂಗಮೇಶ್ ವಾಲೆ ಆ್ಯಂಡ್ ಟೀಮ್ ಇವರು ಮಾಡಿದ್ದಾರೆ. ಸೊ ಯಾರ್ದಾದ್ರೂ ಹೆಸರನ್ನು ನಾನು ಬಿಟ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಯು. ಕೊನೆಯದಾಗಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಥರದ ಸಿನಿಮಾ ಇರುತ್ತೆ. ಒಂದು ಸಿನಿಮಾದಲ್ಲಿ ನಾವು ಹೀರೋನ ನೋಡಿ ನಾವು ಅವನಾಗಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ, ಆಸ್ಪೈರಿಂಗ್ ಸಿನಿಮಾಸ್. ಇನ್ನೊಂದು, ಆ ಕ್ಯಾರೆಕ್ಟರ್ಸ್ನಲ್ಲಿ ನಮ್ಮನ್ನು ನಾವು ನೋಡ್ತಾ ಇರ್ತೀವಿ. ಯುದ್ಧಕಾಂಡ 2ನೇ ಕ್ಯಾಟಗರಿಗೆ ಸೇರಿರೋ ಸಿನಿಮಾ. ಖಂಡಿತ ಪ್ರತಿಯೊಬ್ಬ ಪ್ರೇಕ್ಷಕನೂ ತನ್ನನ್ನು ತಾನು ಈ ಸಿನಿಮಾದಲ್ಲಿ ನೋಡ್ಕೊಳ್ತಾನೆ. ಆದ್ದರಿಂದ ಎಲ್ಲರೂ ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಿ. ಬಂದಿರುವಂಥ ಎಲ್ಲ ಮೀಡಿಯಾದವರು ನಿಮ್ಮ ಸಪೋರ್ಟ್ ನಮಗೆ ಖಂಡಿತ ಬೇಕು. ಇಷ್ಟು ಹೇಳಿ ಎಲ್ರಿಗೂ ಮತ್ತೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬಹುಮುಖ್ಯವಾಗಿ ಯಾವಾಗಲೂ ಹಳೆಯದನ್ನು ನೆನೆಸ್ಕೋಬೇಕಂತೆ, ಆ ನೆನಕೆಯ ಜೊತೆಯಲ್ಲಿ ಹೊಸದನ್ನು ಕಟ್ಟಬೇಕಂತೆ. ಹಳೆಯ ಬೇರು ಹೊಸ ಚಿಗುರು. ರವಿ ಇಲ್ಲಿ ಬಂದಿರೋದು ಅದಕ್ಕೆ, ಅದೇ ಸಾಕ್ಷಿ. ಆ ಹಳೆಯ ಬೇರಿನ ಎಲ್ಲ ಸತ್ವವನ್ನು ತಗೊಂಡು ಹೊಸ ಬೇರು ಹೊಸ ಚಿಗುರೊಂದು ತನ್ನನ್ನು ತಾನು ಮೂಡಿಸ್ತಾ ಇದೆ. ಚಾಪ್ಟರ್ 2 ಯುದ್ಧಕಾಂಡ. ನನಗೆ ನೀವು ಆಗಲೇ ಹೇಳಿಬಿಟ್ಟಿದ್ದಾನೆ ಯಾವ ರೋಲು ಅಂತ. ಸೊ ರೋಲಿನ ವಿಶೇಷತೆಗಳನ್ನೇನು ಹೇಳಕ್ಕೆ ಬರಲ್ಲ. ಆದರೆ ಆ ಇಡೀ ಸೆಟ್ನಲ್ಲಿ ಆದಂತಹ ಒಂದು ಎನರ್ಜೈಸ್ಡ್ ಮೂಮೆಂಟ್ಗಳಿತ್ತಲ್ಲ, ಒಬ್ಬರನ್ನೊಬ್ಬರು ಹೇಗೆ ಕೊಟ್ಟು ತಗೊಳ್ಳುವಂತಹ ಒಂದು ಕ್ರಿಯೆ ಇತ್ತಲ್ಲ, ಅದನ್ನು ಬಹಳ ಚೆನ್ನಾಗಿ ಅನುಭವಿಸಿದ್ದೇವೆ ಅಂತ. ಅದು ಯಾವುದೇ ಸಣ್ಣ ಪಾತ್ರ ಆಗಿರಲಿ ದೊಡ್ಡದಾಗಿರಲಿ, ಒಬ್ಬ ಪೊಲೀಸ್ ನಿಂತಿದ್ದರೂ ಕೂಡ ಅವನು ಅದರಲ್ಲಿ ಕೇವಲ ಪಾತ್ರವಾಗಿರಲಿಲ್ಲ, ಅದರಲ್ಲಿ ಜೀವಂತವಾಗಿ ಜೀವಂತವಾಗಿದ್ದ ಅನ್ನೋದು. ಇದು ನನಗೆ ನಾನು ಅಲ್ಲಿ ನಟಿಸಿದ ಅಷ್ಟೂ ದಿನಗಳಲ್ಲಿ ಕಂಡುಬಂದಂತಹ ನಿರಂತರವಾದಂತಹ ಒಂದು ಚೈತನ್ಯ. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಆ ರೀತಿಯ ಒಂದು ನಿರಂತರ ಚೈತನ್ಯ ಬೇಕಾಗಿದೆ. ಕಾರಣ ಯಾಕೆ ಅಂದರೆ ಯಾರ ತಪ್ಪನ್ನು ಯಾರು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಾರೆಯಾಗಿ ಇಡೀ ಉದ್ಯಮ ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಳ್ಳಬೇಕಾದರೆ ಹೇಗೆ ಒಂದು ಸಿನಿಮಾವನ್ನು ಕೇವಲ ಒಬ್ಬ ವ್ಯಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ವೋ, ಹಾಗೆ ಎಲ್ಲರೂ ಒಂದು ಸಂಘಟಿತರಾಗಿ ಮಾಡಬೇಕಾಗಿರೋ ಕೆಲಸವಾದ್ದರಿಂದ ಆ ಕೆಲಸವನ್ನು ಕೂಡ ಇಡೀ ಇಂಡಸ್ಟ್ರಿಯ ಉದ್ಯಮವನ್ನು ಎತ್ಕೊಳ್ಬೇಕಾದ್ರೆ ಸಾಂಘಿಕವಾಗಿಯೇ ಕೆಲಸ ಮಾಡಬೇಕಾಗುತ್ತೆ. ಒಬ್ಬೊಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ. ಒಂದು ಸಿನಿಮಾ ಹಿಟ್ಟಾಯಿತು ಒಂದು ಕೂಡಲೇ ಅದೋ ಹಿಟ್ಟಾಗೋಯ್ತು ಇಡೀ ಕನ್ನಡ ಸಿನಿಮಾ ಹಿಟ್ಟಾಗುವಂತಹ ಒಂದು ಸಾಂದರ್ಭಿಕ ಸೂಚನೆಗಳನ್ನು ನಾವು ತಗೋಬೇಕಾಗುತ್ತೆ. ಅಂತಹದರಲ್ಲಿ ಮೊದಲ ಹೆಜ್ಜೆಗಳನ್ನು ಇಡಲಿ ಇದು ಅಂತ ಆಶಿಸ್ತೇನೆ. ಕಾರಣ ಯಾಕೆ ಅಂದರೆ ಎಗೇನ್ ಅನ್ವರ್ಥನಾಮ ಸಿನಿಮಾದ ಯುದ್ಧ ಕಾಂಡ ಪ್ರಾರಂಭವಾಗಲಿ, ಶುಭವಾಗಲಿ. ಈ ಸಿನಿಮಾದಲ್ಲಿ ನಾನು ತುಂಬ ಕಲ್ತ್ಕೊಂಡಿದ್ದೀನಿ. ಆಮೇಲೆ ನಾನು ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ನಮ್ಮ ಸಿನಿಮಾದು ಟ್ರೇಲರ್ ಲಾಂಚ್ ಮಾಡೋಕ್ಕೆ ಬಂದಿರಲ್ಲ. ಐ ಕಾಂಟ್ ಎಕ್ಸ್ಪ್ಲೇನ್ ಮೈ ಹ್ಯಾಪಿನೆಸ್. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ಮೂಮೆಂಟ್. ಆಮೇಲೆ ಅರ್ಚನಾ ಅಕ್ಕ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಅಜಯ್ ಮಾಮನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಬಂದಿರೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ ನನ್ನ ಮೂವಿ ತುಂಬ ಸೂಪರ್ ಹಿಟ್ ಆಗಲಿ ಅಂತ. ಆಮೇಲೆ ನಾನು ಇದೇ ಥರ ನಾನು ಎಷ್ಟೋ ಮೂವಿಯಲ್ಲಿ ಆ್ಯಕ್ಟ್ ಮಾಡೋ ಥರ ನನ್ನ ಬ್ಲೆಸ್ ಮಾಡಿ ಅಜಯ್ ಮಾಮ ಅಲ್ಲ ನನ್ನ ಮೂವೀಸ್ ತುಂಬ ಸೂಪರ್ ಹಿಟ್ ಆಗಿ ಅಜಯ್ ಮಾಮ ತುಂಬ ರಿಚ್ ಆಗಲಿ. ಸೊ ಸಿನಿಮಾದ ಕಾಸ್ಟ್ ಅಂಡ್ ಕ್ರೂ ವೇದಿಕೆ ಮೇಲಿದ್ದಾರೆ. ಪ್ರತಿಯೊಬ್ಬರ ಮುಖದಲ್ಲೂ ಒಂದು ಆ ನಗು ಇದೆ, ಆ ಒಂದು ಕಾನ್ಫಿಡೆನ್ಸ್ ಇದೆ. ಈ ಪವನ್ ಭಟ್, ಪ್ರೊಡ್ಯೂಸರ್ ಅಜಯ್ ರಾವ್ ಸರ್, DOP ಕಾರ್ತಿಕ್ ಶರ್ಮಾ, ಮ್ಯೂಸಿಕ್ ಕೊಟ್ಟಿರೋದು KB ಪ್ರವೀಣ್.